ಬಟ್ ನನ್ನ ಅತ್ತೆ ಒನ್ ಡೇ ಫುಲ್ ಬೇಡ 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 ಅಂತ ದೊರೆಸಾನಿ ಆಡಿಷನ್ಗೆ ಹೋಗುವಾಗ. ಸೊ ಇಲ್ಲ ಹೋಗೋಣ ಒನ್ ಡೇ ಅಂತ ಅಂದ್ಬಿಟ್ಟು ಹೋದ್ವಿ. ಅವರೆಲ್ಲ ಸ್ಕ್ರಿಪ್ಟ್ ಕೊಟ್ಟರು, ಎಲ್ಲ ಆಯಿತು, ಮಾಡಿದ್ವಿ, ಬಂದ್ವಿ. ಆಮೇಲೆ ಅವ್ರು ಕಾಲ್ ಮಾಡಿಬಿಟ್ಟು ಇಲ್ಲ ಹುಡುಗಿ ಚಿಕ್ಕವಳು ಅನಿಸ್ತಾಳೆ, 19 years ನನಗೆ ಅವಾಗ. ಸೊ ಅವ್ರು ಹೇಳಿದ್ರು ಇಲ್ಲ ಚಿಕ್ಕ ಹುಡುಗಿ ಆದ್ಲು, ನಮ್ಗೆ 26-27 years ಹುಡುಗಿ ಬೇಕಿತ್ತು ಅಂತ. ಓಕೆ ಫೈನ್ ಅಂತ ಅಂದ್ಬಿಟ್ಟು ನಾನು ಅವಾಗ ಓಕೆ ಇದು ಹೋಯ್ತಲ್ಲ ಇವಾಗ ಹೋಗೋಣ ಮೆಡಿಕಲಿಗೆ ಹೋಗೋಣ ನನಗೆ ನಿಜ. ಬಟ್ ಅವರು ಆಡಿಷನ್ ಆದ್ಮೇಲೆ ಹೇಳಿದ್ರು ಇಲ್ಲ ಅವಳು ಆಕ್ಟಿಂಗ್ ಚೆನ್ನಾಗಿ ಮಾಡ್ತಿದ್ದಾಳೆ, ನಮ್ದು ಇನ್ನೊಂದು ಪ್ರಾಜೆಕ್ಟ್ ಬರುತ್ತೆ, ಸೊ ಅವಾಗ ನಾವು ಅಪ್ರೋಚ್ ಮಾಡ್ತೀವಿ. ಓಕೆ ಅಂತ ಅಂದ್ಬಿಟ್ಟು ನಾನು ಹೇಳಿದೆ ಮಮ್ಮಿ ಅವ್ರು ಹೇಳ್ತಾರೆ ಬಟ್ ಅದೆಲ್ಲ ಆಗೋ ಮತ್ತೆ ಎಲ್ರಿಗೂ ಹೇಳಿರ್ತಾರೆ ಅವ್ರು ಅದನ್ನೇ ಅಂತ ಅಂದ್ಬಿಟ್ಟು ನಾವು ಪ್ಲ್ಯಾನಲ್ಲಿದ್ವಿ. ಇನ್ನೇನು ನಾನು ಅವ್ರಿಗೆ ನಂದು ಸ್ಕಾಲರ್ಶಿಪ್ದು ಅಪ್ಲೈ ಮಾಡಬೇಕಿತ್ತು, ಅಬ್ರಾಡ್ ಮೆಡಿಕಲ್ದು ಸ್ಕಾಲರ್ಶಿಪ್ ಅಪ್ಲೈ ಮಾಡಬೇಕಿತ್ತು, ಅದು ಲಾಸ್ಟ್ ಡೇ ಇತ್ತು. ಇನ್ನೇನು ಲಾಸ್ಟ್ ಡೇ ನಾನು ಅಪ್ಲೈ ಮಾಡಬೇಕು ಅನ್ನೋಷ್ಟರಲ್ಲಿ ಕಾಲ್ ಬಂತು, ಹಿಂಗೆ ಭಾಗ್ಯಲಕ್ಷ್ಮಿ ಅಂತ ಬರ್ತಾ ಇದೆ ಹೊಸ ಸೀರಿಯಲ್ಲು ಬನ್ನಿ. ಅಮ್ಮ ಹೇಳಿದ್ರು ಇವಾಗ ನಾವು ಮತ್ತೆ ಆಡಿಷನ್ಗೆ ಬರ್ತೀವಿ, ನೆಕ್ಸ್ಟ್ ನೀವು ಹೇಳ್ತೀರಾ, ನಾವು ನೆಕ್ಸ್ಟ್ ಕರಿತೀವಿ ಮೇಡಮ್ ಅಂತೀರಾ, ನೀವು ಮತ್ತೆ ಲ್ಯಾಗ್ ಆಗುತ್ತೆ, ಮತ್ತೆ ಇವಳಿಗೆ ನಾವು ಏನೋ ಒಪ್ಪಿಸ್ಕೊಂಡು ಕರ್ಕೊಂಬಂದಿರ್ತೀವಿ, ಇವಳು ಮತ್ತೆ ನಾನು ಆ ಕಡೆಗೆ ಹೋಗ್ಬೇಕು ಈ ಕಡೆಗೆ ಹೋಗ್ಬೇಕು, ಅವಳು ಒಂದ್ಸಲ ಅವಳು ಅಲ್ಲಿಗೆ ಎಂಟರ್ ಆಗ್ಬಿಟ್ರೆ ನೀವು ಮತ್ತೆ ಕರೆದ್ರು ಅವ್ಳು ಬರೋಕ್ಕಾಗಲ್ಲ. ಸೊ ಅವ್ರಂದ್ರು ಇಲ್ಲ ಇಲ್ಲ ಮೇಡಮ್ ನಾವು ಆಡಿಷನ್ಗೆ ಕರಿತಾ ಇಲ್ಲ, ಡೈರೆಕ್ಟ್ ಲುಕ್ ಟೆಸ್ಟ್ ಕರಿತಾ ಇದೀವಿ ಅಂದರು. ಓಕೆ. ಸೊ ನಾವು ಡೈರೆಕ್ಟ್ ಲುಕ್ ಟೆಸ್ಟಿಗೆ ಬಂದ್ವಿ. ಲುಕ್ ಟೆಸ್ಟಿಗೆ ಬಂದು ನನಗೆ ಏನೂ ಅರ್ಥ ಆಗ್ತಾ ಇಲ್ಲ, ನಾನು ಏನು ಮಾಡ್ತಾ ಇದ್ದೀನಿ, ಏನು ಆಗ್ತಾ ಇದೆ ಏನು ಗೊತ್ತಾಗ್ತಾ ಇಲ್ಲ. ಸೊ ಲುಕ್ ಟೆಸ್ಟ್ ಎಲ್ಲ ಆಯಿತು. ಸ್ಟಾರ್ಟಿಂಗ್ ಸ್ವಲ್ಪ ನನಗೂ ಕಷ್ಟ ಆಯಿತು, ಬಿಕಾಸ್ ನನಗೆ ಗೊತ್ತೇ ಇರಲಿಲ್ಲ ಮಾನಿಟರ್ ಅಂದ್ರೆ ಏನು ಅಂತ ಗೊತ್ತಿಲ್ಲ, ಸೀನ್ ಪೇಪರ್ ನೋಡ್ಕೋಬೇಕು ಅಂತ ಗೊತ್ತಿಲ್ಲ. ನಾನು ಅಂದ್ಕೊಂಡಿದ್ದೆ ಹೋಗಿ ನಿಂತ್ಕೋಬೇಕು, ಅವ್ರು ಏನು ಹೇಳ್ತಾರೆ ಮಾಡಬೇಕು. ಬಟ್ ಅವರು ನೀಟಾಗಿ ಇಷ್ಟು ಲೈನ್ಸ್ ಎಲ್ಲ ನೋಡ್ಕೋಬೇಕು, ಹೇಳಬೇಕು, ನನಗೆ ನಿಜ ಗೊತ್ತಿಲ್ಲ, ರಿಯಾಕ್ಷನ್ಸ್ ಹೆಂಗೆ ಕೊಡ್ಬೇಕು ಗೊತ್ತಿಲ್ಲ. ಅವಾಗ ಶಿವು ಸರ್ ಡೈರೆಕ್ಷನಲ್ಲಿ ಇದ್ದಿತ್ತು, ತುಂಬ ಹೆಲ್ಪ್ ಮಾಡಿದ್ರು ನನಗೆ, ಸ್ಟಾರ್ಟಿಂಗಿಂದ ಎಲ್ಲ ಹೆಲ್ಪ್ ಮಾಡಿ. ದೆನ್ ಇವಾಗ ಯಶವಂತ್ ಸರ್ ಇವರಿಬ್ಬರೇ ಅನ್ಸುತ್ತೆ ನನಗೆ ಆಕ್ಟಿಂಗ್ ಕ್ಲಾಸ್ ತರಾನೇ ಹೇಳ್ಕೊಟ್ಟಿದ್ದಾರೆ ಇನ್ಸ್ಟಿಟ್ಯೂಟ್. ಹೌದು ಹಂಗೆ ಇದು ಮಾಡಿ ದೆನ್ ನಾನು ಕಂಟಿನ್ಯೂ ಮಾಡ್ಕೊಂಡು ಭಾಗ್ಯಲಕ್ಷ್ಮಿಲಿ ಆ್ಯಂಡ್ ಎಲ್ಲ ಆರ್ಟಿಸ್ಟು ನನಗೆ ಸಪೋರ್ಟ್ ಮಾಡಿದ್ರು. ಸುಷ್ಮಾ ಅಕ್ಕ, ಪದ್ಮಜರಾವ್ ಮ್ಯಾಮ್, ಎಲ್ಲರೂ ಅವ್ರ ಹತ್ರ ಹೋಗಿ ನಾನು ಕೇಳ್ತಾ ಇದ್ದೆ ಎಕ್ಸ್ಪ್ರೆಷನ್ಸ್ ಹೆಂಗಿದ್ರೆ ಚೆನ್ನಾಗಿರುತ್ತೆ ಏನು ಅಂತ. ಆ್ಯಂಡ್ ನನಗೆ ಎಕ್ಸ್ಪ್ರೆಷನ್ ವೈಸ್ ನನಗೆ ಸಪೋರ್ಟ್ ಮಾಡಿದ್ದು ನನ್ನ ಭರತನಾಟ್ಯಂ ಬ್ಯಾಕ್ಗ್ರೌಂಡ್, ಬಿಕಾಸ್ ಸ್ಟಾರ್ಟಿಂಗ್ ಹೋದ ತಕ್ಷಣ ನಾನು ಸೆಲೆಕ್ಟ್ ಆಗಿದ್ದು ಅಟ್ಲೀಸ್ಟ್ ನಾನು ಅದರಿಂದಾನೆ. ಆ್ಯಂಡ್ ನನ್ನ ಟೀಚರ್ ಅದು ನವರಸ ಅದೆಲ್ಲ ಹೇಳ್ಕೊಡ್ತಾ ಇದ್ರು, ವಿದುಷಿ ಶ್ರೀಮತಿ ದೀಪಾ ಭಟ್ ಅಂತ. ಸೊ ಅವರು ಸೆಕೆಂಡ್ ಜನರೇಷನ್ ಭರತನಾಟ್ಯಮಲ್ಲಿ, ಸೊ ಅವರು ನನಗೆ ಹೇಳ್ಕೊಟ್ಟಿದ್ದು. ಆ್ಯಂಡ್ ತುಂಬ ಖುಷಿಯಾಗುತ್ತೆ ಇವತ್ತು ನಾನು ಕೂತ್ಕೊಂಡು ಒಬ್ಬ ಆರ್ಟಿಸ್ಟ್ ಆಗಿ ಒಂದು ಆಕ್ಟ್ರೆಸ್ ಆಗಿ ನಾನು ಮಾತಾಡ್ತಾ ಇದ್ದೀನಿ ಅನ್ನೋ ತುಂಬ ಖುಷಿ ಇದೆ.